ಸ್ವಾಮಿ ರಥೋತ್ಸವ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು. ವಿಜಯನಗರ ಸಾಮ್ರಾಜ್ಯ ರಾಜಧಾನಿಯಾಗಿದ್ದ ಆನೆಗುಂದಿ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ರಥೋತ್ಸವ ಪ್ರಯುಕ್ತ ಬೆಳಗ್ಗೆಯಿಂದ ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ವೇದಮೂರ್ತಿ ಪವನ್ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಗುರುವಾರದಂದು ಸಾಂಗತವಾಗಿ ಜರುಗಿತು. ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮ ರಥೋತ್ಸವ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಆನೆಗುಂದಿ ಬೆಳಗ್ಗೆ ಗಂಗಿ ಪೂಜೆ, ಕಳಸ ಹೊತ್ತ ಮಹಿಳೆಯರು ಹಾಗೂ ಕುಂಭ ಹೊತ್ತ ಮಹಿಳೆಯರೊಂದಿಗೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಲಾಯಿತು. ರಾಜವಂಶಸ್ಥ ಶ್ರೀ ಕೃಷ್ಣದೇವರಾಯ ದಂಪತಿಗಳು ಮಹಾಸಂಕಲ್ಪ ಪುಣ್ಯ ವಾಚನವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗಣಪತಿ ಹೋಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪವನ್ ಗುರುಸ್ವಾಮಿ ಪಂದಳ ವಂಶಸ್ಥರ ಹಾಗೂ ಶ್ರೀ ಸ್ವಾಮಿ ಅಯ್ಯಪ್ಪನವರ ಕುರಿತು ಮಾತನಾಡಿದರು. ಸರ್ ಹೇಳ್ತೀರಿ
ಕೋಟಿ ಬ್ರಹ್ಮಾಂಡ ನಾಯಕನೇ ಓಂ ಶ್ರೀ ಸ್ವಾಮಿಯೇ ಓಂ ಶ್ರೀ ಸ್ವಾಮಿಯೇ ಓಂ ಶ್ರೀ ಸ್ವಾಮಿಯೇ ಮೆಟ್ಟಿಲಾಧಿಪತಿಯೇ ಸ್ವಾಮಿ ಪ್ರಿಯನೇ ಸ್ವಾಮಿ ಪ್ರಿಯನೇ ಗುರುವೇ ಸ್ವಾಮಿಯೇ साक्षादीपं दर्शयामि शरणमय्यप्प अपदर्पन्त्रे भूताय भूताय देवस्यामहे धियो यो न प्रचोदयात् ओम आपो ज्योतिषमृतं ब्रह्म भोर्भोत्सरं करशुद्धिं कृत्वा करदलकरपुष्टाभ्यां शुभाभ्यां शुभे शोभने मुहूर्ते अद्य ब्रह्मणः श्री द्वितीयपरार्धे श्रीहरिश्वेतवराहकल्पे वयस्सतमन्वन्तरे कलियुगे प्रथमपादे भरतवर्षे भरतखण्डे जम्बूद्वीपे पूजा दुरितक्षयकारकः गङ्गासकलतीर्थमावाहयामि स्थापयामि पूजयामि गङ्गाशुद्धकुलोदकेन पूजाद्रव्याणि होमद्रव्येण सम्प्रोक्षयित्वा पवित्रपाय स्वाहा सोमायेदन्नवम मध्याग्नौ अग्नयितो ಅವ್ರು ಕೊಟ್ಟಿದ್ನಲ್ಲ ಕೈಯಾಗ ಅಗ್ನಯೈದನ್ನಮಮ ಲಾಜಾಮಭಿಗಾರಯ तमें प्रणक्षणत्वमसि तमें केवलं कर्तासि तमें केवलं हर्तासि तमें केवलं धर्तासि स्वाहा तमें सर्वं कल्पितं ब्रह्माच्युतं साक्षादात्मा सत्यमृतं मच्मि सत्यं मच्मि स्वाहा अवत्वमवक्तारम् अवस्रोतारम् अवधातारम् अवधातारं स्वाहा अवानूचामवशिष्यमपश्चात्त अतौ पुरस्त अतौ उत्तरात्त अथवा धरात्तात् स्वाहा अवदक्षिणात्त अथवा जोर्ध्वात्त अथवा धरात्त अथ सर्वतो मां पाहि पाहि समन्ता स्वाहा तुम वाग्मयस्तं चिन्मयः तुमानन्दमयस्तं ब्रह्ममयः तुम सच्चिदानन्दाद्वितीयोऽसि तुम प्रत्यक्षं ब्रह्मासि स्वाहा तुम ज्ञानमयो विज्ञानमयोऽसि सर्वं जगदं तत्तो जायते सर्वं जगदं तत्तस्तिष्ठति सर्वं जगदं तोदयलयमेष्यति स्वाहा तुम भूमिरापो नलो निलो नभः तुम चत्वारि वाक्पदानि तुम गुणत्रयातीतः तुम वस्तत्रयातीतः तुम निर्गुणेतत्तमनस्वरूपं स्वाहा दकारपूर्वरूपमकारो मध्यमरूपं स्वारश्चान्तरूपं बिन्दुरुत्तररूपं स्वाहा नादसन्धानं संयुतासं सैषा गणेश विद्यागणकर्जन्तगायत्री छन्दः श्रीमहागणपतिर्देवता स्वाहा गं गणपतये नमः स्वाहा एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् स्वाहा एकदन्तं चतुरस्तं पाशमङ्कुशधारिणं वरदं च वरदमस्तेर्बिभ्राणं मूषकध्वजं स्वाहा रक्तं लम्बोदरं शूर्पकर्णकं रक्तवासुदं रक्तगन्धानित्तां रक्तपुष्पे सपूजितं स्वाहा भक्त्यानकम्पिनं देवं जगत्कारणमच्युतम् आविर्भुष्टात् प्रकृते यत्पुरुषात् परं स्वाहा ब्रह्मणां ब्रह्मणस्पदान सुन्वन्नो दिविस्सीदसादनग्गे स्वाहा गणपतयैदन्नमम भूस्वाहा भुवस्वाहा वं सुस्वाहा भोर्भुवस्वस्वाहा प्रजापतयैदन्नमः गणपतय इदन्नमम पूर्ण
त्वमेव विश्वानां गुरुनाथं ब्रह्म विद्यते यनाय नमः प्रजापतिश्चरति गर्भे अन्तः अजाय हरेण पवनत्वं निर्मः वो दिव्ये वो आगपते वो देवानां पुरोहितः स्वाहा ಆನೆಗುಂದಿ ಗ್ರಾಮದ ಶ್ರೀ ಶಬರಿಮಲೈ ಅಯ್ಯಪ್ಪ ಸ್ವಾಮಿಯ ಪ್ರಥಮ ರಥೋತ್ಸವದ ಅಂಗವಾಗಿ ಇವತ್ತಿನ ದಿನದಿಂದ ಅಂದರೆ ದಿನಾಂಕ 9/1/2025 ಹೊಸ ವರ್ಷದ ಶುಭಾಶಯಗಳೊಂದಿಗೆ ಶ್ರೀ ಶ್ರೀ ಶಬರಿಮಲೈ ಅಯ್ಯಪ್ಪ ಸ್ವಾಮಿಯ ಪ್ರಥಮ ರಥೋತ್ಸವದ ಪ್ರಾರಂಭೋತ್ಸವದ ಅಂಗವಾಗಿ ಬೆಳಗಿನ ಜಾವದಲ್ಲಿ ಗಂಗೆ ಸ್ಥಳಕ್ಕೆ ಹೋಗಿ ಗಂಗೆ ಪೂಜೆಯನ್ನು ಮಾಡಿಕೊಂಡು ನಂತರ ತೇರಿನ ಜಾಗಕ್ಕೆ ಬಂದು ಅಲ್ಲಿ ಹೋಮ ಹವನ ಕಾರ್ಯಕ್ರಮ ಇದ್ದು ಹಾಗೆ ಅದೇ ರೀತಿಯಾಗಿ ಮಧ್ಯಾಹ್ನ ಮಡಿಕೇರಿನ ಉತ್ಸವ ಮೆರವಣಿಗೆ ಇಡೀ ಗ್ರಾಮದಲ್ಲಿ ಮೆರವಣಿಗೆಗೊಳ್ಳುತ್ತದೆ. ಹಾಗಾಗಿ ಇವತ್ತಿನ ಒಂದು ಪ್ರಥಮ ವರ್ಷದ ಈ ಆನೆಗೊಂದಿಯಲ್ಲಿ ಶಬರಿಮಲೈ ಸ್ವಾಮಿಯ ಒಂದು ದೇವಸ್ಥಾನ ಇರುವುದರಿಂದ ಈ ದೇವಸ್ಥಾನ ಶಬರಿಯಲ್ಲಿ ಎಷ್ಟು ಅಮರವಾಗಿದೆಯೋ ಅಷ್ಟೇ ಅಮರವಾಗಿ ಆನೆಗೊಂದಿ ಗ್ರಾಮದಲ್ಲಿ ಬೆಳೀಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಮೂಲ ಪೀಠದ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಪವನ್ ಗುರುಸ್ವಾಮಿಯವರು ಮತ್ತು ತಾತಯ್ಯ ಸ್ವಾಮಿಯವರ ಸನ್ನಿಧಾನದಲ್ಲಿ ಈ ಒಂದು ಕಾರ್ಯಕ್ರಮ 48ನೇ ದಿನದ ಒಂದು ಮಹೋತ್ಸವ ಇದೆ. ಅಂದರೆ 48 ದಿವಸ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಆ ಒಂದು ಮಾಲಾಧಾರಿಯನ್ನು ಧರಿಸಿಕೊಂಡು 48 ದಿವಸದವರೆಗೆ ಉಪವಾಸವನ್ನು ಗೈದು ಶಬರಿಮಲೈ ಸ್ವಾಮಿ ಶರಣಂ ಅಯ್ಯಪ್ಪ ಎಂಬುವ ಶರಣಘೋಷವನ್ನು ಹಾಕುತ್ತಾ ಇವತ್ತಿನ ಒಂದು ಕೊನೆಯ ದಿನವಾಗಿದೆ. ಆ ಕೊನೆಯ ದಿನದ ಅಂಗವಾಗಿ ಪ್ರಾರಂಭವಾಗಿರ್ತಕ್ಕಂಥ ಹೊಸದ ತೇರನ್ನು ಇವತ್ತು ಪ್ರಾರಂಭಗೊಳ್ಳುತ್ತದೆ. ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಆನೆಗೊಂದಿ ಗ್ರಾಮಸ್ಥರಲ್ಲಿ, ಈ ಒಂದು ಆನೆಗೊಂದಿ ಗ್ರಾಮ ಶಬರಿಮಲೈ ಶರಣಮಯ್ಯಪ್ಪ ಎಂಬುವ ಒಂದು ಏನಿದೆ ಶಬರಿಮಲೆ ಏನಿದೆ ಅದು ಎಷ್ಟು ಉತ್ಸುಕತೆಯಿಂದ ಬೆಳೆದಿದೆ, ಅಲ್ಲಿ ಎಷ್ಟು ಜನಸಂಖ್ಯೆ ವಿಲೀನಗೊಳ್ತಾರೆ ಅಂತಕ್ಕಂಥದ್ದು. ಅದೇ ಒಂದು ವ್ಯವಸ್ಥೆ ಈ ಆನೆಗೊಂದಿ ಗ್ರಾಮದಲ್ಲಿ ಬೆಳೀಲಿ ಅಂತೇಳಿ ಆ ಸ್ವಾಮಿ ಶರಣಮಯ್ಯಪ್ಪನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಈ ಒಂದು ತೇರಿನ ಕಳಶೋತ್ಸವದ ಒಂದು ದೇಣಿಗೆ ಅದು ನನ್ನಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತಿಯ ಒಂದು ಸ್ವರೂಪದಿಂದ ಹಿರೇಮಾದ್ನಾಳ ಗ್ರಾಮದಿಂದ ಬಂದಿರತಕ್ಕಂಥ ಈ ಕಳಶೋತ್ಸವ ಆನೆಗೊಂದಿಯಲ್ಲಿ ಕಳಶೋತ್ಸವದ ಒಂದು ಮೆರವಣಿಗೆ ಆಗಲಿ ಅಂತೇಳಿ ಎಲ್ಲ ರೀತಿಯಿಂದ ವಿಜೃಂಭಣೆಗೊಳಿಸಬೇಕಂತೇಳಿ ಆನೆಗೊಂದಿ ಗ್ರಾಮದವರಲ್ಲಿ ಹಾಗೂ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಒಂದು ಉಪಮ ಸ್ಥಿತಿಯಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶಬರಿಮಲೈ ಸ್ವಾಮಿ ಆನೆಗುಂದಿಯಲ್ಲಿ ಪ್ರಥಮ ಬಾರಿಗೆ ಅಯ್ಯಪ್ಪ ಸ್ವಾಮಿ ರಥೋತ್ಸವದ ಜೊತೆಗೆ ನೂತನ ಸ್ವತಃ ಅಯ್ಯಪ್ಪ ಸ್ವಾಮಿಯ ಸ್ವಂತ ರಥದಲ್ಲಿ ಮೆರವಣಿಗೆ ಆಗ್ತಾ ಇರೋದು ನಮ್ಮ ಆನೆಗುಂದಿಗೆ ಅತ್ಯಂತ ಖುಷಿ ವಿಚಾರ. ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲ ಅಯ್ಯಪ್ಪ ಸ್ವಾಮಿ ಪಾಲುದಾರಿಗಳು ಮತ್ತು ದೇಣಿಗೆ ನೀಡಿದಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ನಾನು ಅನನ್ಯ ಧನ್ಯವಾದಗಳನ್ನು ತಿಳಿಸ್ತೇನೆ. ಸ್ವಾಮಿ ಶರಣಮಯ್ಯಪ್ಪ, ನಾನು ಪವನ್ ಸ್ವಾಮಿ ಅಂತ ಆನೆಗುಂದಿ ಗ್ರಾಮ ಸತತವಾಗಿ 25 ವರ್ಷ ಶಬರಿಮಲೆ ಯಾತ್ರೆ ಮಾಡಿ ಸುತ್ತಮುತ್ತಲ ಹಳ್ಳಿಯಲ್ಲೆಲ್ಲ ಇರುಮುಡಿ ಕಾರ್ಯಕ್ರಮ ಪೂಜೆಗಳಿಗೂ ನಾನು ನಿರ್ವಹಿಸ್ಕೊಡ್ತೀನಿ. ನಮ್ಮ ತಾತಯ್ಯ ಗುರುಸ್ವಾಮಿ ಆಶೀರ್ವಾದದಿಂದ ನಮ್ಮ ತಾತಯ್ಯ ಗುರುಗಳಿಂದ ನಾವೆಲ್ಲ ಸಾಕಷ್ಟು ಕಲಿತಿದ್ದೀವಿ. ಹೀಗೆ ಭಾಳ ವರ್ಷದಿಂದ ನಮಗೆ ರಥ ಮಾಡಿಸ್ಬೇಕಂತ ಇಷ್ಟ ಅಯ್ಯಪ್ಪ ಸ್ವಾಮಿ. ಈ ವರ್ಷ ಎಲ್ಲ ಗ್ರಾಮಸ್ಥರು, ಗುರು ರೈತರು, ಎಲ್ಲ ಪೀಠದ ಸ್ವಾಮಿಗಳು, ನಮ್ಮ ಶಿಷ್ಯಂದರು, ಗುರುಗಳು ಎಲ್ಲರ ಸಹಕಾರದಿಂದ ಈ ವರ್ಷ ನೆರವೇರಿತು. ದಯವಿಟ್ಟು ಎಲ್ಲ ಗ್ರಾಮಸ್ಥರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬಂದು ಜಾತ್ರೆ ಮಹೋತ್ಸವ ನೋಡಿಕೊಂಡು ಪ್ರಸಾದ ತಗೊಂಡು ಹೋಗಬೇಕಾಗಿ ವಿನಂತಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಭಾಳಷ್ಟು ಜನಕ್ಕೆ ವಿಷಯ ಗೊತ್ತಿಲ್ಲ. ನಮ್ಮ ವಿಜಯನಗರ ಸಾಮ್ರಾಜ್ಯ ಅಂದರೆ ಆನೆಗುಂದಿಯಿಂದ ಇಟ್ಟು ಸುತ್ತಮುತ್ತ ಹಳ್ಳಿಯಲ್ಲ ವಿಜಯನಗರ ಸಾಮ್ರಾಜ್ಯ ಇದೆ. ಈ ವಿಜಯನಗರ ಸಾಮ್ರಾಜ್ಯಕ್ಕೂ ಪಂದಳ ವಂಶಸ್ಥರು ಅಯ್ಯಪ್ಪ ಸ್ವಾಮಿ ಮನೆತನಕ್ಕೂ ತುಂಬ ಅವಿನಾಭಾವ ಸಂಬಂಧ ಇದೆ. ಭಾಳ ಜನಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಇದು ಯಾವ ಥರ ಅಂದರೆ, ಪಂದಳ ರಾಜ ವಂಶಸ್ಥರು ಬಂದು ಮೂಲತಃ ವಿಜಯನಗರ ಸಾಮ್ರಾಜ್ಯ, ಅವರು ಇಲ್ಲಿ ಉಚ್ಚಾಟನೆಗೊಂಡು ಕೇರಳದಲ್ಲಿ ನೆಲೆಸ್ತಾರೆ. ಅಲ್ಲಿಂದ ಪಂದಳ ವಂಶಸ್ಥ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಯ್ಯಪ್ಪ ಸ್ವಾಮಿ ಕೂಡ ಪಂದಳ ವಂಶಸ್ಥರು.
ಅದರಿಂದ ವಿಜಯನಗರ ಸಾಮ್ರಾಜ್ಯಕ್ಕೂ ಪಂದಳ ವಂಶಕ್ಕೂ ಭಾಳ ರಾಜವಂಶಕ್ಕೂ ಭಾಳ ಸಂಬಂಧ ಇದೆ. ಇದು ಆಂಧ್ರ ಪ್ರದೇಶದಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತು ಸರ್. ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಭಾಳ ಗೊತ್ತಿಲ್ಲ. ಕೆಲವು ದೊಡ್ಡ ದೊಡ್ಡ ಗುರುಸ್ವಾಮಿಗಳೆಲ್ಲ ಬರೆದಿದ್ದಾರೆ, ಪರ್ಸ್ನಲ್ಲಿದೆ ಆಂಧ್ರ ತೆಲುಗು ಇದರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೂ ಅದಕ್ಕೂ. ಅದೇ ಥರ ದೇವಸ್ಥಾನ ಇದೆ ಆನೆಗುಂದಿಯಲ್ಲಿ, ರಥೋತ್ಸವ ನಡೀತಾ ಇದೆ. ಇನ್ನು ಶಬರಿಮಲೆ ಥರ ಇದೆಲ್ಲ ಪದ್ಧತಿ, ತಿರುವಾಭರಣ ಪೆಟ್ಟಿಗೆ ಮಾಡಿಸ್ತಾ ಇದ್ದೀವಿ. ಆ ಥರ ಎಲ್ಲ ಪ್ರತಿ ವರ್ಷ ಮಂಡಲ ಪೂಜೆ ದಿನ ಎಲ್ಲ ಸ್ವಾಮಿಗಳೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಸುತ್ತಮುತ್ತ ಹಳ್ಳಿಯವರು ಸೇರಿ ವಿಜೃಂಭಣೆಯಿಂದ ಆಚರಿಸೋಣ. ಎಲ್ಲರ ಸಹಕಾರ ಬೇಕೆಂದರೆ ವಿನಂತಿ.